ನಾವು ದಿನನಿತ್ಯ ಅಧ್ಯಯನ ಮಾಡಿದರೆ, ದೇವರ ಚಿಂತನೆ ಮಾಡಿದರೆ ಭಗವಂತ ಕಣ್ತೆರೀತಾನೆ, ಸರಿಯಾದ ಮಾರ್ಗದರ್ಶನ ಜ್ಞಾನಿಗಳನ್ನು ನಮ್ಮ ಹತ್ರ ಕಳಿಸ್ತಾನೆ ಅನ್ನೋದಕ್ಕೆ ರಘುಗಣನ ಕತೆ ಒಳ್ಳೆಯ ಉದಾಹರಣೆ. ಪಲ್ಲಕ್ಕಿಯಿಂದ ಇಳಿತಾನೆ, ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ ಅಂತ ರಘುಗಣ ಜಡ ಭರತರಿಗೆ. ಯಾಕೆ ಅವು ಹೇಳ್ತಾನೆ ರಘುಗಣ, ಸೂತ್ರಂ ಬಿವರ್ಷಿ ದ್ವಿಜಾನಾಂ, ಬ್ರಾಹ್ಮಣರ ಸೂತ್ರ ನೀನು ಹಾಕ್ಕೊಂಡಿದ್ದಿ ಅಂತ ಹೇಳ್ತಾನೆ. ಯಾಕೆ ನಮಸ್ಕಾರ ಮಾಡಿದೆ ಅಂತಂದರೆ ವಿಪ್ರ ಕುಲಾವಮಾನಾತ್ ಅಂತ ಹೇಳ್ತಾನೆ. ಬ್ರಾಹ್ಮಣರ ಕುಲಕ್ಕೆ ನಾನು ಅವಮಾನ ಮಾಡಿದೆ, ಬ್ರಾಹ್ಮಣರಿಂದ ಹೆಗಲು ಕೊಟ್ಟು ಹೊರಲ್ಪಟ್ಟ ಮೇನೆಯಲ್ಲಿ ಮೆರೆದಾಡಿದೆ, ಮಹಾಪಾಪ, ವಿಪ್ರ ಕುಲಾವಮಾನಾತ್ ಅಂತ ನಮಸ್ಕಾರ ಮಾಡ್ತಾನೆ ಅಂತ. ನೋಡಿ, ಒಂದು ಯಜ್ಞೋಪವೀತಕ್ಕೊಂದು ಎಷ್ಟು ಮಹತ್ವ ನೋಡಿ. ಆ ಯಜ್ಞೋಪವೀತ ಇದ್ದದ್ದಕ್ಕೆ ಒಬ್ಬ ರಾಜ, ಜ್ಞಾನಿಯಾದ ರಾಜ ತಲೆ ತಗ್ಗಿಸಿದ, ಸಾಷ್ಟಾಂಗ ಪ್ರಣಾಮ ಮಾಡಿದ ಅಂತ. ನಮಗೆ ಆ ಯಜ್ಞೋಪವೀತದ ಮೇಲೆ ಯಾವ ಗೌರವವೂ ಇಲ್ಲ. ಯಜ್ಞೋಪವೀತ ಅಂದರೆ ಕೆಲವರಿಗೆ ಇರ್ತದೆ, ಬೆನ್ನು ತುರಿಸಿದಾಗ ತುರಿಕೆಗೆ ಭಾಳ ಅನುಕೂಲ ಆಗುತ್ತೆ ಅಂತ. ಕೆಲವರಿಗೆಲ್ಲ ಬಿಗಿದ ಕೀ ಹಾಕಲಿಕ್ಕೆ ಒಳ್ಳೆಯ ಒಂದು ಅವಕಾಶ ಅಂತ ತಿಳ್ಕೊಂಡಿರ್ತಾರೆ. ಕೆಲವರಿಗೆ ಬಾಳೆಯಲ್ಲಿ ತುಂಡು ಮಾಡಲಿಕ್ಕಾಗತ್ತೆ ಅಂತ. ಯಾವುದಕ್ಕೋ ವಿನಿಯೋಗ ಮಾಡ್ತೇವೆ ಅಂತ. ಭಾಗವತ ಹೇಳುತ್ತೆ, ಅದು ಸೂತ್ರ, ನಮ್ಮನ್ನು ಕಟ್ಟಿ ಭಗವಂತನ ಹತ್ರ ಕೊಂಡೊಯ್ಯುವ ಸೂತ್ರ, ನಮಗೂ ದೇವರಿಗೂ ನೇರ ಸಂಪರ್ಕದ ಸೂತ್ರ. ಅದರಲ್ಲಿ ಎಲ್ಲ ದೇವತೆಗಳು ಕೂತಿರ್ತಾರೆ, ವೇದಾಭಿಮಾನಿಗಳು ಕೂತಿರ್ತಾರೆ, ಭಗವಂತ ಕೂತಿರ್ತಾನೆ ರಕ್ಷಕನಾಗಿ. ನಮ್ಮಲ್ಲೆಲ್ಲ ಕೈಗೆ ಎಲ್ಲ ಹಗ್ಗ ಎಲ್ಲ ಕಟ್ಕೊಳ್ತಾರೆ, ಯಾಕೋ ಗೊತ್ತಿಲ್ಲ. ಈ ಹಗ್ಗ ಇದ್ದ ಮೇಲೆ ಇನ್ಯಾವ ಹಗ್ಗ ಬೇಕು? ಇದು ರಕ್ಷಣೆ ಮಾಡದಿದ್ರೆ ಇನ್ಯಾರು ರಕ್ಷಣೆ ಮಾಡೋರು ಇರ್ತಾರೆ? ನೋಡಿ, ಒಂದು ತಂತುವಿಗೆ ಇಷ್ಟು ಬೆಲೆ ಇದೆ ಅಂತಂದರೆ ಬ್ರಾಹ್ಮಣನ ನಿಜವಾದ ರೀತಿಯಲ್ಲಿ ಬಾಳಿದರೆ ಎಷ್ಟು ಗೌರವ, ಎಷ್ಟು ಸತ್ಕಾರ, ಸನ್ಮಾನ ಸಿಗ್ತದೆ ಅಂತ ಚಿಂತನೆ ಮಾಡಬೇಕಾದ್ದು. ಅವ ಹೇಳ್ತಾನೆ, ನ ತ್ರಕ್ಷಶೂಲಾತ್ ನ ಯಮಸ್ಯ ದಂಡಾತ್, ನಾನು ಯಾವುದಕ್ಕೂ ಭಯ ಪಡೋದಿಲ್ಲ, ನಾನು ಭಯಪಡೋದು ಬರೀ ವಿಪ್ರಕುಲಾವಮಾನಕ್ಕೆ ಅಂತ ಹೇಳಿದಾಗ ಅವನನ್ನು ತಿಂತಾರೆ ಜಡಭರತರು. ಕಪಿಲಾಶ್ರಮಕ್ಕೆ ಹೋಗುವುದಕ್ಕಿಂತ ಮುಂಚೆ ಒಳ್ಳೆಯ ಟ್ರೈನಿಂಗ್ ಮಾಡ್ತಾರೆ, ಕೋಚ್ ಕೊಡ್ತಾರೆ. ಅವರು ಹೇಳ್ತಾರೆ, ರಘುಗಣ, ನೀನು ಹೇಳಿದಿ, ನಿನ್ನ ಪಲ್ಲಕ್ಕಿಯನ್ನು ಅಲ್ಲಾಡಿಸಿದವ ನಾನು. ಅಯಂ ಜನೋ ನಾಮ ಚಲನ್ ಪೃಥಿವ್ಯಾನ್. ಅವನು ಹೇಳ್ತಾನೆ, ಇಂತಹ ಮಾತು ಹೇಳ್ತಾನೆ ಅಂತಂದರೆ, ನೋಡು, ಪಲ್ಲಕ್ಕಿಯನ್ನು ಹೊತ್ತದ್ದು ಯಾರು? ಅಂಸೇಚದಾರ್ವಿ ಶಿಬಿಕಾಚ ಯಸ್ಯಾಂ. ಅವನು ಹೇಳ್ತಾನೆ, ನಾನಲ್ಲ ಹೊತ್ತದ್ದು, ನೀನು ಸ್ವಲ್ಪ ಆಲೋಚನೆ ಮಾಡು. ನಿನ್ನ ಪಲ್ಲಕ್ಕಿ ಅಲ್ಲಾಡಿಸಿದ್ದು, ನಿನ್ನ ಪಲ್ಲಕ್ಕಿ ಹೊತ್ತದ್ದು ಯಾರು? ಒಂಚೂರು ಆಲೋಚನೆ ಮಾಡು. ನಾನೊಂದು ಮಾಧ್ಯಮ ಅಷ್ಟೇ. ಈ ಮನೆಯ ಮಾಡು ಎಲ್ಲಿದೆ ಅಂತ ನೀವು ಕೇಳಿದರೆ ಕಂಬದ ಮೇಲೆ ಅಂತ ನೀವು ಹೇಳ್ತೀರಿ. ಆದರೆ ಕಂಬ ಹೇಳುತ್ತೆ, ನಾನಲ್ಲ ನಿನ್ನನ್ನು ಹೊತ್ತದ್ದು, ಕೆಳಗೆ ನೋಡಿ ಅದಕ್ಕೆ ಆಧಾರ ಎಷ್ಟಿದೆ ಅಂತ. ಪಲ್ಲಕ್ಕಿಯನ್ನು ಹೊತ್ತದ್ದು ನೋಡು ರಘುಗಣ, ನೀನು ಮೇನೆಯಲ್ಲಿ ಕೂತಿದ್ದಿ. ಮೇನೆ ನನ್ನ ಅಂಶದಲ್ಲಿ ಹೆಗಲ ಮೇಲೆ ಇತ್ತು. ಹೆಗಲು ಎಲ್ಲಿದೆ ಅಂತಂದರೆ ನನ್ನ ಉದರದಲ್ಲಿ ಇದೆ. ಉದರ ಎಲ್ಲಿದೆ ಅಂದರೆ ತೊಡೆಯ ಮೇಲಿದೆ. ತೊಡೆ ಎಲ್ಲಿದೆ ಅಂದರೆ ಜಂಗಾದಲ್ಲಿ, ಮೊಣಗಂಟಿನಲ್ಲಿದೆ. ಅದು ಪಾದದಲ್ಲಿದೆ ಅಂತ. ಪಾದ ಎಲ್ಲಿದೆ? ಭೂಮಿಯಲ್ಲಿದೆ ಅಂತ. ಭೂಮಿ ಎಲ್ಲಿದೆ? ಶೇಷನ ಮೇಲಿದೆ ಅಂತ. ಶೇಷ ಎಲ್ಲಿದ್ದಾನೆ? ವಾಯು ಕೂರ್ಮ ರೂಪದಿಂದ ಆ ಶೇಷನನ್ನು ಹೊತ್ತಿದ್ದಾರೆ ಅಂತ. ವಾಯುದೇವರು ಕೂರ್ಮ ಎಲ್ಲಿದೆ? ವಿಷ್ಣು ಕೂರ್ಮವನ್ನು ಆಧರಿಸಿಕೊಂಡಿದೆ ಅಂತ ಕೇಳಿದ ಜಡಭರತ ರಘುಗಣನ ಹತ್ರ. ಅಪ್ಪ, ನಿನ್ನನ್ನು ಹೊತ್ತದ್ದು ಯಾರು? ಅಲ್ಲ, ಜಡಭರತ ಅಲ್ಲ, ಅವನ ಹೆಗಲು ಅಲ್ಲ, ಅವನ ಪಾದ ಅಲ್ಲ, ಭೂಮಿ ಅಲ್ಲ, ಶೇಷ ಅಲ್ಲ, ವಾಯು ಅಲ್ಲ, ವಿಷ್ಣು ಕೂರ್ಮ. ಅಲ್ಲಾಡಿಸಿದ್ದು ಯಾರು? ಭಗವಂತ. ನೀನು ಬೈದು ಯಾರಿಗೆ? ಭಗವಂತನಿಗೆ. ನನಗಲ್ಲ. ಎಷ್ಟು ಚೆನ್ನಾಗಿ ಹಿಡಿಸ್ತವನಿಗೆ ವೇದಾಂತ. ಇಡೀ ಭಗವಂತನೇ ಸರ್ವಾಧಾರ. ಆ ತತ್ವವನ್ನು ಪ್ರತಿಪಾದನೆ ಮಾಡಿ ಅವನಿಗೆ ಎಲ್ಲ ಶಾಸ್ತ್ರದ ಪ್ರಮೇಯಗಳನ್ನು ಉಪದೇಶ ಮಾಡುವ ರಘುಗಣರ ಮೇಲೆ, ಅವನ ಮೇಲಿದ್ದ ಕಾಳಜಿ ಬಹಳ ಅಪೂರ್ವವಾಗಿ ಭಾಗವತ ದಾಖಲೆ ಮಾಡಿ ರಘುಗಣನನ್ನು ಅಧ್ಯಾತ್ಮನಿಷ್ಠರನ್ನಾಗಿ ಮಾಡಿದ ಕತೆ, ಅವಧೂತನಾಗಿ ಮೆರೆದಿರತಕ್ಕಂತಹ ಜಡಭರತರ ಕತೆ, 3 ಜನ್ಮದ ಕಥೆಯನ್ನು ಭಾಗವತ ಉಲ್ಲೇಖ ಮಾಡ್ತದೆ. ಅದರಲ್ಲಿ ಭೂಗೋಳ ಖಗೋಳಗಳ ವರ್ಣನೆ, ಭಗವಂತನ ಅದ್ಭುತ ಸಾಮರ್ಥ್ಯಕ್ಕೆ ಉದಾಹರಣೆಗಳು. ಎಷ್ಟು ದೊಡ್ಡ ವಿಶಾಲವಾದ ದೇಶ, ದೊಡ್ಡ ಪ್ರಪಂಚ. ರಾತ್ರಿ ನಾವು ಕೃಷ್ಣ ಪಕ್ಷದಲ್ಲಿ ಅಟ್ಟದ ಮೇಲೆ ನಾವು ಮಲಗಿದರೆ, ಟೆರೆಸಿನ ಮೇಲೆ ಮಲಗಿದರೆ ಭಗವಂತನ ಅದ್ಭುತ ಪ್ರಪಂಚ ಇದೆ. ಖಗೋಳ, ಆಕಾಶ ಕಾಯ, ಅಲ್ಲಿರ್ತಕ್ಕಂತಹ ಬೆಳಕು, ಅಲ್ಲಿರ್ತಕ್ಕಂತಹ ಗ್ರಹಗಳು, ನಕ್ಷತ್ರಗಳು, ಅದನ್ನೆಲ್ಲ ಭಾಗವತ ನಮ್ಮ ಮುಂದೆ ಪಟ್ಟಿ ಮಾಡಿ ಭಗವಂತನ ಅದ್ಭುತ ಸಾಮರ್ಥ್ಯವನ್ನು ನಮ್ಮ ಮುಂದೆ ವಿಶ್ಲೇಷಣೆ ಮಾಡಿ
ನರಕಗಳ ಪಟ್ಟಿ ಮಾಡ್ತದೆ. ನಾವು ತಪ್ಪು ಮಾಡಿದರೆ ಎಷ್ಟೆಲ್ಲ ಶಿಕ್ಷೆ ಇದೆ ಅಂತ. ಒಂದೊಂದು ತಪ್ಪಿಗೆ ಒಂದೊಂದು ನರಕ ಇದೆ, ಒಂದೊಂದು ರೂಮ್, ಒಂದೊಂದು ಜಾಗನೇ ಬೇರೆ 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 ಇದೆ. ಇಂತಹ ತಪ್ಪು ಮಾಡಿದ್ರೆ ಇಂತಹ ಶಿಕ್ಷೆ. ತಪ್ಪು ಮಾಡುವಾಗ ಗೊತ್ತಾಗೋದಿಲ್ಲ, ಶಿಕ್ಷೆ ಕೊಡುವಾಗ ನಾವು ಅದನ್ನು ಅನುಭವಿಸ್ತೇವೆ. ನೋಡಿ ಎಷ್ಟು ಅಂದರೆ ಕೆಲವಕ್ಕೆ ನಾವು ಶಿಕ್ಷೆ ಅನುಭವಿಸಿರ್ತೇವೆ, ಆದರೂ ಪರಿಹಾರ ಆಗುವುದಿಲ್ಲ. ನಮ್ಮ ದೇಹದಲ್ಲಿ ಅದರ ಅವಶೇಷವನ್ನು ಉಳಿಸಿಕೊಂಡು ಬಂದಿರ್ತೇವೆ. ಆ ದೇಹದಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇದು ಏನು ಅಂದರೆ ಜನ್ಮಾಂತರದಲ್ಲಿ ಮಾಡಿದ ಪಾಪ. ಯಮಲೋಕದಲ್ಲಿ ಶಿಕ್ಷೆ ಅನುಭವಿಸಿ ಆದರೂ ಉಳಿದಿರತಕ್ಕಂತಹ ಪಾಪದ ಅವಶೇಷ ದೇಹದಲ್ಲಿ ನಾವು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ತಪ್ಪು ಮಾಡುವಾಗ 1000 ಬಾರಿ ಆಲೋಚನೆ ಮಾಡಿ ಅದನ್ನು ಪೋಸ್ಟ್ಪೋನ್ ಮಾಡಿ ನಾಳೆ 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 ಅಂತ ಮಾಡಿ, ಒಳ್ಳೆದಿದ್ದರೆ ಇವತ್ತೇ ಅನುಷ್ಠಾನ ಮಾಡಿ ಅಂತ ಭಾಗವತ ನಮಗೆ ಮಾಡಿದ ತಪ್ಪಿಗೆ ಭಗವಂತನ ಲೋಕದಲ್ಲಿ ಎಂತಹ ಶಿಕ್ಷೆ ಅಂತ. ಆ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲದಿದ್ದಂತಹ ಶಿಕ್ಷೆ ಇದೆ ಅಂತ ಅದನ್ನು ಯಮಲೋಕದ ನರಕದ ಕಥೆಯನ್ನು ಪಂಚಮಸ್ಕಂದದ ಕೊನೆಯ ಘಟ್ಟದಲ್ಲಿ ವರ್ಣನೆ ಮಾಡ್ತಾರೆ. ಪರೀಕ್ಷಿತ್ ರಾಜರು ಕೇಳ್ತಾರೆ, ಸರಿ ಪಾಪ ಮಾಡ್ತಾನೆ, ಪಾಪ ಮಾಡಿದ್ದಕ್ಕೆ ನರಕ ಅನುಭವಿಸ್ಲಿಕ್ಕಾಗುವುದಿಲ್ಲ, ಇದಕ್ಕೇನು ಪರಿಮಾರ್ಜನೆ ಅಂತ ಕೇಳ್ತಾರೆ. ಕೇಳಿದಾಗ ನಮ್ಮ ಮೇಲೆ ಅನುಕಂಪದಿಂದ ಕೇಳಿದರೆ ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಕರ್ಮದಿಂದ ಕರ್ಮದ ಪರಿಹಾರ ಆಗುವುದಿಲ್ಲ, ಅದು ಮೊನ್ನೆ ಕುಂಜರ ಶೌಚವತ್ ಅಂತ. ಮತ್ತು ಯಾವುದಕ್ಕೆ ಪರಿಹಾರ? ಭಗವಂತನ ನಾಮಸ್ಮರಣೆ. ವೈಕುಂಠನಾಮ ಗ್ರಹಣಂ ಅಶೇಷ ಅಗಹರಂ ವಿದುಹು. ನಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಅಂತಂದರೆ ಭಗವಂತನ ನಾಮಸ್ಮರಣೆ, ಅದು ಬಿಟ್ಟರೆ ಪ್ರಾಯಶ್ಚಿತ್ತ ಇಲ್ಲ. ವೈಕುಂಠನ ನಾಮಗ್ರಹಣೆ ಮಾಡಬೇಕಾದ್ದು ಅಂತ ಹೇಳ್ತಾ ಅದಕ್ಕೊಂದು ಕತೆ ಹೇಳ್ತಾರೆ, ಅಜಾಮಿಳನ ಕತೆ. ಒಳ್ಳೆಯ ಸ್ಫೂರ್ತಿಯ ಕತೆ ನಮಗೆ. ಅಜಾಮಿಳನ ಕತೆ ಎಷ್ಟು ಬೇಕಾದರೂ ಕೇಳ್ತೇವೆ ನಾವು. ಯಾಕೆ ಅಂತಂದರೆ ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಕೊಡುವ ಕತೆ. ದಾಸರಂತೂ ಅದನ್ನು ಅಜಾಮಿಳನೊಂದು ಅಲ್ಲಲ್ಲಲ್ಲಿ ಉಲ್ಲೇಖ ಮಾಡ್ತಾರೆ. ಏನು ಅಜಾಮಿಳನ ಕತೆ? ಒಟ್ಟು ಅಜಾಮಿಳನ ಕತೆ ಮಾಡಬಾರದ ಅನ್ಯಾಯಗಳನ್ನೆಲ್ಲ ಮಾಡ್ತಾನೆ. ವೇಶ್ಯ ಸಂಘ ಮಾಡ್ತಾನೆ, ವೇಶ್ಯೆಯನ್ನು ತೃಪ್ತಿಪಡಿಸಲಿಕ್ಕೋಸ್ಕರವಾಗಿ ಕಳ್ಳತನ ಮಾಡ್ತಾನೆ, ದರೋಡೆ ಮಾಡ್ತಾನೆ, ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡ್ತಾನೆ. ಅವನಿಗೆ ಗೊತ್ತಿರಲಿಲ್ವ? ಒಳ್ಳೆಯ ಸುಶಿಕ್ಷಿತನಾದವ, ಶಾಸ್ತ್ರ ಎಲ್ಲ ಚಿಕ್ಕ ವಯಸ್ಸಲ್ಲೇ ಅಧ್ಯಯನ ಮಾಡಿದವ, ಮನೆಯಲ್ಲಿ ಸಂಸ್ಕಾರ ಇಲ್ವ, ಒಳ್ಳೆಯ ಮನತನ ಅಲ್ಲ, ಹೆಂಡತಿ ಇಲ್ವಾ, ಒಳ್ಳೆಯ ಹೆಂಡತಿ ಜೊತೆಗೆ ಮದುವೆನೂ ಆಗಿತ್ತು. ಆದರೂ ಅಜಾಮಿಳನಿಗೆ ವೇಶ್ಯೆಯ ಸಂಘ ಆಯಿತು. ಎಷ್ಟು? 88 ವಯ, 88ನೇ ಶಾಂತಿ ಮುಗಿದಿತ್ತು. ಆದರೂ ಮನಸ್ಸಿನ ಶಾಂತಿ ಆಗಲಿಲ್ಲ, ಲೋಭದ ಕಾಮಕ್ಕೆ ಶಾಂತಿ ಆಗಲಿಲ್ಲ. ಭಾಗವತ ಹೇಳಿತು, ದೇವರಿಗೆ ಅನುಕಂಪ ಬಂತಂತೆ ಅಜಾಮಿಳನ ಬಗ್ಗೆ. ಅವನಿಗೆ ಯಮದೂತರು ಕಾಣಿಸಿದರು, ಭಯಪಟ್ಟ. ಕರೀತಾನೆ ಮಗನನ್ನು. ಅವನಿಗೆ ಕೊನೇ ಮಗನ ಮೇಲೆ ಭಾರೀ ಪ್ರೀತಿ. ಅವನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಕರೆದ, ನಾರಾಯಣ ಅಂತ ಕರೆದ. ನಾವೆಲ್ಲ ನಾರಾಯಣ ಅಂತ ಹೆಸರಿಡ್ತೇವೆ, ಕರೆಯುವುದು ನಾಣ ಅಂತ ಕರೆದು ಬಿಡ್ತೇವೆ. ಅದೂ ನಮಗೆ ಭಾಗ್ಯ ಇಲ್ಲ. ಅವ ಹಾಗೆ ಮಾಡಲಿಲ್ಲ, ಸ್ವಲ್ಪ ಪುಣ್ಯ ಇತ್ತು ಅವನಿಗೆ. ನಾರಾಯಣ ಅಂತಲೇ ಹೆಸರಿಟ್ಟಿದ್ದ, ನಾರಾಯಣ ಅಂತಲೇ ಕರೀತಾನೆ. ನಾರಾಯಣ ನೋಡಿ, ಯಮದೂತರು ಬಂದಿದ್ದರು. ನಾರಾಯಣ ಅಂತ ಕರೆದಾಗ ಅವನ ಕೊನೆಯ ಮಗ ಬಂದನೋ ಬಿಟ್ಟನೋ ಭಾಗವತ ಹೇಳೋದಿಲ್ಲ. ನಾರಾಯಣನ ದೂತರಂತೂ ಬಂದರು, ವಿಷ್ಣುದೂತರು ಬಂದರು. ವಿಷ್ಣುದೂತರು ಒಂದು ಕಡೆಯಲ್ಲಿ, ಯಮದೂತರು ಇನ್ನೊಂದು ಕಡೆಯಲ್ಲಿ. ಅವರಿಗೆ ಜಗಳ. ಬಂದದ್ದು ಅಜಾಮಿಳನನ್ನು ಕೊಂಡೊಯ್ಯಬೇಕು ಅಂತ, ಸಿಕ್ಕಿದ್ದು ವಿಷ್ಣುದೂತರು. ಭಾಗವತ ಹೇಳಿತು, ಕೊನೆ ಕಾಲದಲ್ಲಿ ಅಜಾಮಿಳ ನಾರಾಯಣ ಅಂತ ಕರೆದದ್ದಕ್ಕೆ, ವೈಕುಂಠನ ನಾಮಗ್ರಹಣೆ ಮಾಡಿದ್ದಕ್ಕೆ ಏನು ಪುಣ್ಯ ಅವನಿಗೆ ಅಂತಂದರೆ, ಯಮದೂತರು ಬಂದವರು ಓಡಿ ಹೋದರು, ವಿಷ್ಣುದೂತರು ಬಂದರು, ಅವರು ವಿಷ್ಣುಲೋಕಕ್ಕೆ ಕರ್ಕೊಂಡು ಹೋದರು. ಖುಷಿಯೋ ಖುಷಿ ನಮಗೆ. ಅಂದರೆ ಎಷ್ಟೇ ಪಾಪ ಮಾಡಲಿ ನೋಡಿ, ಅಜಾಮಿಳ 88 ವರ್ಷಗಳ ತನಕ ಮಾಡಬಾರ್ದ ಅನ್ಯಾಯಗಳನ್ನು ಮಾಡಿದ. ಕೊನೆಗೊಂದು ನಾರಾಯಣ ಅಂತ ಕರೆದ, ವಿಷ್ಣುದೂತರು ಬಂದರು, ವೈಕುಂಠ ಟಿಕೆಟ್ ನೋಡಿ ಎಷ್ಟು ಸುಲಭದಲ್ಲಿ ಸಿಕ್ಕಿತ್ತು ನೋಡಿ. ನಾನು ಹಾಗೆಯೇ 80ನೇ ಶಾಂತಿ, 88 ಬೇಡ, ಅದಕ್ಕೆ 8 ವರ್ಷ ಬೇಗನೆ 80ನೇ ವರ್ಷಕ್ಕೇ ನಾನು ನಾರಾಯಣ ಅಂತ ಕರೀತೇನೆ, ಯಮದೂತರನ್ನು ಓಡಿಸಿಬಿಡ್ತೇನೆ. ಆಗುವುದಿಲ್ಲ ಅಂತ ಭಾಗವತ ಹೇಳಿತು. ಕೊನೇ ಕಾಲಕ್ಕೆ ಭಗವಂತನ ಸ್ಮರಣೆ ಬರುವುದಿಲ್ಲ. ಅಜಾಮಿಳನ ಕತೆ ತಪ್ಪಾಗಿ ತಿಳ್ಕೊಂಡಿದ್ದೇವೆ ಅಂತ ಭಾಗವತವನ್ನು ಪೂರ್ತಿ ಕೇಳದೆ ನಾವು ಹೇಳುವ ಕತೆ ಇತ್ತು. ಭಾಗವತಲ್ಲಿ ಎಷ್ಟು ಹೇಳ್ತಾರೆ ಅಂತಂದರೆ, ಅವನು ನಾರಾಯಣ ಅಂತ ಕರೆದದ್ದು ಹೌದು, ವಿಷ್ಣು ದೂತರು ಬಂದದ್ದೂ ಹೌದು. ಆದರೆ ನಾರಾಯಣ ಅಂತ ಮಗನನ್ನು ನೆನಪಿಸಿಕೊಂಡ, ಕರಿಬೇಕು ಅಂತ ಹೊರಟ. ಆ ನಾರಾಯಣ ಅಂತ ಹೇಳುವಾಗ ಮಧ್ಯದಲ್ಲಿ
ಈ ನಾರಾಯಣ ಮರೆತು ಹೋದ ಅವನಿಗೆ. ಆ ನಾರಾಯಣ ನೆನಪಾದ, ಲಕ್ಷ್ಮೀಪತಿಯಾದ ಭಗವಂತ ನೆನಪಿಗೆ ಬಂದ. ಜನ್ಮಾಂತರದ ಸಂಸ್ಕಾರ ಅಷ್ಟು ಪಕ್ವವಾಗಿತ್ತು ಅವನಿಗೆ. ಅದು ಸ್ವಲ್ಪ ಕಾಲ ಅದು ಬೂದಿ ಮುಚ್ಚಿದ ಕೆಂಡದ ಹಾಗಾಗಿತ್ತು. ಗಾಳಿಯಿಂದ ಬೂದಿ ಸರಿದಾಗ ಕೆಂಡ ಪ್ರಜ್ವಲಿಸುವ ರೀತಿಯಲ್ಲಿ ಅವನ ಸಂಸ್ಕಾರ ಅದು ಪ್ರಬುದ್ಧ ಆಯಿತು, ಜಾಗೃತ ಆಯಿತು. ಅದರಿಂದ ವೈಕುಂಠನ ನೆನಪಾಯಿತು, ಭಗವಂತನ ನೆನಪಾಯಿತು ಅವನಿಗೆ. ಹಾಗಾಗಿ ನಾರಾಯಣ ಅಂತ ಕರೆದದ್ದು ಭಕ್ತಿಯಿಂದ, ಪ್ರೀತಿಯಿಂದ, ಅನುಸಂಧಾನಪೂರ್ವಕವಾಗಿಯೇ ಕರೆದದ್ದು. ಹಾಗಾಗಿ ವಿಷ್ಣುದೂತರು ಬಂದದ್ದು ಹೊರತು ಮಗನನ್ನು ಕರೆದದ್ದಕ್ಕಲ್ಲ. ಅದೊಂದು ನಿಮಿತ್ತ. ಹಾಗಾದರೂ ಮಕ್ಕಳಿಗೆ ಒಳ್ಳೆಯ ಹೆಸರಿಡಿ, ವಿಶ್ವಂ ವಿಷ್ಣುರು ವಶರ್ಕಾರ ಅಂತ ಹೆಸರಿಡಿ. ದೇವರ ನೆನಪಿಗೆ ಬರುತ್ತೆ. ಸುಮ್ಮನೆ ಏನೇನೋ ಹೆಸರಿಡ್ತೇವೆ, ಮಂಕಿ, ಡಾಂಕಿ, ಪಿಂಕಿ ಅಂತ ಹೆಸರಿಡ್ತೇವೆ. ಎರಡೆರಡು ಅಕ್ಷರದ ಹೆಸರಾಗಬೇಕು ಅಂತ. ಸುಮ್ಮನೆ ನಾಯಿ ಬೆಕ್ಕು ಬಂದು ಏನು ಮಾಡಬೇಕು ನಮಗೆ? ದೇವರ ಹೆಸರಿಡಿ, ಭಗವಂತನ ನಾಮ ಇಟ್ಟರೆ ಭಗವಂತನ ನೆನಪು ಬರುತ್ತೆ. ಆ ಮಕ್ಕಳನ್ನು ಕರೆಯುವಾಗ ಭಗವಂತನ ಸ್ಮರಣೆ. ಮನೆಯ ಕೋಣೆಗಳಿಗೆಲ್ಲ ಕೇಶವ, ನಾರಾಯಣ, ಮಾಧವ, ಗೋವಿಂದ ಅಂತ ಹೆಸರಿಡಿ. ಆವಾಗ ಮನೆಗೆ ಕೋಣೆಯೊಳಗೆ ಹೋದಾಗೆಲ್ಲ ದೇವರ ನೆನಪು ನಮಗೆ ಬರಲಿಕ್ಕೆ ಸಾಧ್ಯ ಅಂತ. ಅಲ್ಲಿ ಯಮದೂತರು ವಿಷ್ಣುದೂತರು ಜಗಳ ಆಡ್ತಾರೆ. ಏನು ಜಗಳ ಅವರದ್ದು? ಯಮದೂತರು ಹೇಳೋದು ನನಗೆ ಅಂತ, ವಿಷ್ಣುದೂತರು ಹೇಳೋದು ನಮಗೆ ಸೇರಿದವ ಅಂತ. ಯಮದೂತರ ಹತ್ರ ವಿಷ್ಣುದೂತರು ಕೇಳ್ತಾರೆ, ಯಾಕೆ ಇವನು ಕರ್ಕೊಂಡು ಹೋಗ್ತೀರಿ? ಅಜಾಮಿಳನನ್ನು ಅವನು ಅನ್ಯಾಯ ಮಾಡಿದ, ಅದಕ್ಕೆ ಅಧರ್ಮ ಮಾಡಿದ್ದಾನೆ, ಅದಕ್ಕೆ ನಾವು ಕರ್ಕೊಂಡು ಹೋಗ್ತೇವೆ ಅಂತ. ಯಮದೂತರು ಕೇಳಿದ್ರು ವಿಷ್ಣುದೂತರ ಹತ್ರ, ನೀವು ಯಾಕೆ ಕರ್ಕೊಂಡು ಹೋಗ್ತೀರಿ ಅಂತ. ಅವನು ಧರ್ಮ ಮಾಡಿದ್ದಾನೆ, ಅದು ಕರ್ಕೊಂಡು ಹೋಗ್ತೇವೆ ಅಂತ. ಯಮನದೂತರು ಕೇಳ್ತಾರೆ, ಅದು ಹೇಗೋ ಧರ್ಮ, ಎಷ್ಟು ಅನ್ಯಾಯ ಮಾಡಿದವ, ಧರ್ಮ ಅಂತ ನೀವು ಹೇಗೆ ಹೇಳ್ತೀರಿ ಅಂತ. ಆಗ ವಿಷ್ಣುದೂತರು ಕೇಳ್ತಾರೆ, ಯಮದೂತರ ಹತ್ರನೇ ಕೇಳ್ತಾರೆ ವಿಷ್ಣುದೂತರು, ಧರ್ಮ ಅಂದರೆ ಏನು ಹೇಳಿ. ಧರ್ಮ ಅಂತಂದರೆ ಧರ್ಮ, ವೇದಗಳೇ ಧರ್ಮ. ಧರ್ಮವನ್ನು ಹೇಳತಕ್ಕಂಥದ್ದು ವೇದಗಳು ಅಂತ. ಸರಿ, ವಿಷ್ಣುದೂತರು ಕೇಳ್ತಾರೆ ಯಮದೂತರ ಹತ್ರ, ವೇದ ಏನು ಹೇಳ್ತದೆ? ನಾರಾಯಣ ಪರಾಹ ವೇದ, ನಾರಾಯಣನನ್ನೇ ಪ್ರತಿಪಾದನೆ ಮಾಡ್ತದೆ ವೇದ. ಸರ್ವೇ ವೇದಾ ಯತ್ಪದಂ ಆಮನಂತಿ. ಹಾಗಾದರೆ ಧರ್ಮ ಯಾವುದಾಯಿತು? ವೇದ ಹೇಳಿದ್ದು ಧರ್ಮ, ವೇದ ಏನು ಹೇಳ್ತದೆ? ನಾರಾಯಣನನ್ನು. ಹಾಗ ನಾರಾಯಣನೇ ಕರೆದ ಇವ, ಧರ್ಮ ಅನುಷ್ಠಾನ ಮಾಡಿದ. ಯಮದೂತರಿಗೆ ಬಾಯಿ ಕಟ್ಟಿ ಹೋಯಿತು, ಸಿಟ್ಟು ಬಂತವರಿಗೆ. ಎಲ್ಲ ನೀವು ವಿಷ್ಣುದೂತರಿಗೆ ಹೀಗೇ ನಮ್ಮನ್ನು ಬಾಯಿ ಕಟ್ಟಿಸ್ತೀರಿ, ಅಧರ್ಮಕ್ಕೆ ಧರ್ಮದ ಮುಖವಾಡ ಇಡ್ತೀರಿ ಅಂತ ನೇರ ಯಮನ ಹತ್ರ ಹೋಗ್ತಾರೆ. ಯಮನ ಹತ್ರ ಹೋಗಿ ಹೇಳ್ತಾರೆ, ಯಮನ ಹತ್ರ ಈ ಕೆಲಸ ಬೇಡ, ಯಾವ ಕೆಲಸ ಆದರೂ ಆಗ್ಬೋದು, ಈ ಕೆಲಸ ಬೇಡ ಅಂತ. ಕಷ್ಟದ ಕೆಲಸ ನೋಡಿ, ಈ ಸಾವಿನ ಮನೆಗೆ ಹೋಗೋದು ತುಂಬ ಕಷ್ಟದ ಕೆಲಸ. ಎಲ್ಲಿಯಾದರೂ ಸಾವಿನ ಸುದ್ದಿ ಬಂದರೆ ನೀವು ಮಾತಾಡಿ ಅಂತೆ, ಅದಕ್ಕಿಂತ ಕಷ್ಟದ ಕೆಲಸ ಇಲ್ಲ. ನಿಮಗಿಂತ ಹೆಚ್ಚು ಇದನ್ನು ನಾವು ಈ ವೇದನೆ ಅನುಭವಿಸ್ತೇವೆ. ಏನು ಉತ್ತರ ಕೊಡಬೇಕು ಅವರಿಗೆ? ಇಲ್ಲ, ದೇವರು ಒಳ್ಳೆದು ಮಾಡಿದರು ಅಂತ ಹೇಳಿದರೆ ನಾಳೆ ಮತ್ತೆ ಸ್ವಾಮಿಗಳಿಗೆ ತಿರುಗಲಿಕ್ಕಿಲ್ಲ ಅಂತಾಗುತ್ತೆ. ಬಹಳ ಕಷ್ಟದ ಕೆಲಸ ನೋಡಿ. ಒಬ್ಬ ಯಜಮಾನ ಸಾಯ್ತಾನೆ ಅಂತ ಇಟ್ಕೊಳ್ಳಿ, ಆ ಮನೆಗೆ ಹೋಗಬೇಕು, ಪುರೋಹಿತರು ಹೋಗಬೇಕು, ಎಲ್ಲ ಕೆಲಸ ಮಾಡಿಸಬೇಕು. ಅಮ್ಮ ಮಂಗಲಸೂತ್ರ ಕೊಡಿ ಅಂತ ಕೇಳಬೇಕು. ಯಾವ ಬಾಯಲ್ಲಿ ಕೇಳಬೇಕು? ಎಷ್ಟು ಕಷ್ಟ ನೋಡಿ. ಇದಕ್ಕಿಂತ ಕಷ್ಟದ ಕೆಲಸ ಏನಿಲ್ಲ. ಹೇಳಿದರು ಯಮನ ದೂತರು, ಇದು ಭಾಳ ಕಷ್ಟದ ಕೆಲಸ, ಇದು ಬೇಡ ಈ ಕೆಲಸ ಅಂತ. ಯಮ ಕೇಳಿದ, ಯಾಕೆ ಅಂತ. ನೋಡಿ, ನಾವು ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಬರ್ತೇವೆ, ವಿಷ್ಣುದೂತರು ಬಂದು ಕರ್ಕೊಂಡು ಹೋಗ್ತಾರೆ, ನಮ್ಮದು ಅಂತ ಹೇಳ್ತಾರೆ, ನಾವೇನು ಮಾಡಬೇಕು ಅಂತ. ಯಮ ಹೇಳಿದ, ಯಾರನ್ನು ಕರ್ಕೊಂಡು ಬರಬೇಕು ಅವರನ್ನು ಕರ್ಕೊಂಡು ಬಂದರೆ ಸರಿ. ಆವಾಗ ಯಮದೂತರು ಕೇಳ್ತಾರೆ, ಕತ್ಯೇವ ಯಮಃ ಅಂತ. ಯಮ ಎಷ್ಟು ಜನ ಅಂತ ಕೇಳ್ತಾರೆ. ಯಮ ಅಂದರೆ ನಿಯಮನೇ ಮಾಡುವವ, ಇಡೀ ಜಗತ್ತನ್ನು ನಿಯಮನೇ ಮಾಡುವವ, ಎಷ್ಟು ಜನ ಅಂತ. ಯಮ ಹೇಳ್ತಾನೆ, ಯಮಾಹ ಅಂತ ಹೇಳ್ತಾನೆ, ನನ್ನಂಥವರು ತುಂಬ ಯಮರು ಇರ್ತಾರೆ ಅಂತ. ಅಲ್ಲ, ಯಾರು? ಪ್ರಧಾನನಾದವ ಇನ್ನೊಬ್ಬ ಇರ್ತಾನೆ ಅಂತ. ಅಂದರೆ ಸ್ವತಂತ್ರನಾದವ ಭಗವಂತ ಒಬ್ಬ ಇರ್ತಾನೆ ಅಂತ. ಯಮದೂತರು ಹೇಳಿದರು, ಈ ಕೆಲಸ ಬೇಡವೇ ಬೇಡ ಅಂತ. ಒಬ್ಬ ಅಂದರೆ ನೀವು ಅಲ್ಲ ಅಂತಾದರೆ ನಿಮ್ಮ ಕೈಗಳಿಗೆ ನಾನು ಯಾಕೆ ಕೆಲಸ ಮಾಡಲಿ? ಕರ್ಕೊಂಡು ಬರಲಿಕ್ಕೆ ಅಂತ ಹೊರಟ್ರೆ ನಿಮ್ಮ ಬಾಸ್ ಕರ್ಕೊಂಡು ಹೋಗಲಿಕ್ಕೆ ಬಿಡೋಲ್ಲ. ಆಗ ಯಮ ಹೇಳ್ತಾನೆ, ಒಳ್ಳೆಯ ಮಾತು ಹೇಳ್ತಾನೆ, ತಾನು ಆನಯದ್ವಂ ಅಸತಃ ಅಕೃತ ವಿಷ್ಣು ಕೃತ್ಯಾನ್. ಯಾರು ಭಗವಂತನ ಸೇವೆ ಮಾಡಲಿಲ್ಲ ಅವರನ್ನು ಕರ್ಕೊಂಡು ಬನ್ನಿ. ಯಮದೇವರು ಹೇಳುವ ಮಾತು ನಾವು ನೆನಪಿಟ್ಟುಕೊಳ್ಬೇಕು. ಏನು? ಯಾರನ್ನು ಕರ್ಕೊಂಡು ಬರಬೇಕು? ಜಿಹ್ವಾನ ಭಕ್ತಿ ಭಗವದ್ಗುಣನಾಮ ದೇಯಂ. ಯಾರ ನಾಲಗೆಯಲ್ಲಿ ದೇವರ ನಾಮ ಸುಳಿಯುವುದಿಲ್ಲ, ತಾನು ಆನಯದ್ವಂ. ಯಮದೇವರೇ ಹೇಳಿರ್ತಕ್ಕಂತಹ ಶಾಸನ. ಯಮಲೋಕಕ್ಕೆ ಯಾರು ಹೋಗ್ತಾರೆ? ನಮ್ಮ
ನಾಲಗೆಯಲ್ಲಿ ಭಗವಂತನ ನಾಮಸ್ಮರಣೆ ಮಾಡಲಿಲ್ಲ ಅಂತಾದರೆ ಅಂಥವರನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಚೇತಶ್ಚ ನಸ್ಮರತಿ ಯಚ್ಚರಣಾರವಿಂದಂ. ನಮ್ಮ ಮನಸ್ಸು ಭಗವಂತನನ್ನು ಸ್ಮರಣೆ ಮಾಡಲಿಲ್ಲ ಅಂತಾದರೆ ಅಂಥವರನ್ನು ಕರ್ಕೊಂಡು ಬನ್ನಿ. ಕೃಷ್ಣಾಯ ನೋ ನಮತಿ ಯಚ್ಚಿರ ಏಕದಾಭಿ. ಯಾರ ತಲೆ ದೇವರಿಗೆ ಬಾಗುವುದಿಲ್ಲ ಅಂಥವರನ್ನು ಕರ್ಕೊಂಡು ಬನ್ನಿ. ಯಮದೇವರು ಹೇಳಿದ ಮಾತು ನೋಡಿ, ಎಷ್ಟು ಸುಲಭ ನೋಡಿ. ದೇವರಿಗೆ ನಿತ್ಯ ನಮಸ್ಕಾರ ಮಾಡಿ, ಭಗವಂತನ ನಾಮಸ್ಮರಣೆ ಮಾಡಿ, ಮನಸ್ಸಲ್ಲಿ ಭಗವಂತನ ಚಿಂತನೆ ಮಾಡಿ ಯಮಲೋಕಕ್ಕೆ ಹೋಗುವ ದುರ್ಯೋಗನೇ ನಮಗೆ ಬರುವುದಿಲ್ಲ. ಯಮದೇವರೇ ಹೇಳಿದ ಮಾತನ್ನು ಭಾಗವತ ದಾಖಲೆ ಮಾಡಿತು. ಈ ಯಮದೂತರು ಯಮಲೋಕಕ್ಕೆ ಹೋದಾಗ ಅಜಾಮಿಳ ಏನು ಮಾಡಿದ ಅಂತ ವಿಷ್ಣುದೂತರು ಕರ್ಕೊಂಡು ಹೋಗಲಿಲ್ಲ. ಅಜಾಮಿಳ ಹರಿದ್ವಾರಕ್ಕೆ ಹೋದ ಅಂತ ಭಾಗವತ ಹೇಳುತ್ತೆ. ಗಂಗೆಯಲ್ಲಿ ಅವಗಾಹನೆ ಮಾಡ್ತಿದ್ದಂತೆ. ಅವಗಾಹನೆ ಮಾಡಿ ಭಗವಂತನ ಸ್ಮರಣೆ ಮಾಡ್ತಿದ್ದಂತೆ. ಎಲ್ಲವನ್ನೂ ಪರಿತ್ಯಾಗ ಮಾಡಿದ. ಎಲ್ಲ ಪ್ರಪಂಚವನ್ನೇ ಪರಿತ್ಯಾಗ ಮಾಡಿ ದೇಹದ ಮೇಲಿರತಕ್ಕಂತಹ ಅಭಿಮಾನವನ್ನು ತೊರೆದ. ಹೋಗಿ ಶುದ್ಧಳಾಗಿರತಕ್ಕ ಶುದ್ಧಿ ಮಾಡುವ ಗಂಗೆಯಲ್ಲಿ ತನುವನ್ನು ಶುದ್ಧೀಕರಣ ಮಾಡಿಕೊಂಡ, ಮನಸ್ಸನ್ನು ಶುದ್ಧೀಕರಣ ಮಾಡಿಕೊಂಡ, ನಿರಂತರ ಭಗವಂತನನ್ನು ಚಿಂತನೆ ಮಾಡಿದ. ಆ ಏಕಾಗ್ರತೆ ಇದೆ ನೋಡಿ, ಅದು ಅದ್ಭುತವತ್ತು. ಸಾಮಾನ್ಯವಾಗಿ ನಾವು ಈ ಪ್ರಪಂಚದಲ್ಲಿದ್ದರೆ ಇದರದ್ದೇ ಸಂಸ್ಕಾರ ಅದೇ ನಮ್ಮನ್ನು ಬಾಧಿಸ್ತದೆ. ಟಿ ವಿ ನೋಡಿದರೆ 24 ತಾಸು ಅದೇ ತಲೆಯಲ್ಲಿ ತಿರುಗ್ತದೆ ನೋಡಿ. ವೇಶ್ಯೆಯ ಜೊತೆಗೆ ಅವನು ಸುಮಾರು 80 ವರ್ಷ ಇದ್ದ ಅಂತಾದರೆ, 80-70 ವರ್ಷ ಇದ್ದ ಅಂತಾದರೆ ಅಷ್ಟು ವರ್ಷದ ಸಂಸ್ಕಾರ ಹರಿದ್ವಾರಕ್ಕೆ ಹೋದಾಗ ನೆನಪಾಗಬೇಕಿತ್ತು. ನೆನಪೇ ಬರಲಿಲ್ಲ ಅಂತಂದರೆ ಅದು ಅವನ ಮನಸ್ಸು, ಆ ವೈಭವ ಅದು ಅಷ್ಟಿದೆ. ಅದು ಜನ್ಮಾಂತರದ ಪ್ರಾರಬ್ಧ ಅಷ್ಟಿತ್ತು. ಮುಗಿಸಿಕೊಂಡ ಕೊನೇ ಕಾಲದಲ್ಲಿ ನಿರಂತರ ಭಗವಂತನಲ್ಲಿ ಮನಸ್ಸಿಟ್ಟ, ಭಗವಂತ ವಿಮಾನ ಕಳಿಸಿದ. ಅದರಲ್ಲಿ ಭಗವಂತನ ಲೋಕಕ್ಕೆ ಹೋದ ಅಜಾಮಿಳ ಭಗವಂತನ ಹತ್ರ ಹೋದ್ದು ಬರೀ ನಾರಾಯಣ ಹೇಳಿದ್ದಕ್ಕಲ್ಲ, ನಿರಂತರ ಗಂಗೆಯಲ್ಲಿ ಸ್ನಾನ ಮಾಡಿ ಒಳಗಿನ ಮನಸ್ಸನ್ನು ತೊಳೆದು ಭಗವಂತನ ಚಿಂತನೆ ಮಾಡಿದ್ದಕ್ಕೆ ವೈಕುಂಠದಿಂದ ವಿಮಾನ ಬಂತೆ ಹೊರತು ಬರೀ ನಾರಾಯಣ ಹೇಳಿದ್ರಿಂದ ಅಲ್ಲ ಅನ್ನೋದನ್ನು ಭಾಗವತ ನಮಗೆ ಎಚ್ಚರ ಕೊಟ್ಟಿದೆ. ತಪ್ಪು ಮಾಡುವುದು ಸಹಜ, ಅದನ್ನು ತಿದ್ದಿಕೊಂಡು ಸಾಧನೆ ಮಾಡಬೇಕಾದ್ದು ಕರ್ತವ್ಯದಲ್ಲಿ ವಿಹಿತ ಆಗಿರತಕ್ಕಂಥದ್ದು. ನಿರಂತರ ಭಗವಂತನ ಸ್ಮರಣೆ, ನಾಲಿಗೆಯಲ್ಲಿ ಭಗವಂತನ ನಾಮಸ್ಮರಣೆ, ಕಾಯದಲ್ಲಿ ಭಗವಂತನಿಗೆ ನಮಸ್ಕಾರ, ದೇವರು ಕೊಟ್ಟದ್ದನ್ನು ಭಗವಂತನಿಗೆ ಸಮರ್ಪಣೆ ಮಾಡುವ ಈ ವಿಧಿ ಭಗವಂತನಿಗೆ ತುಂಬ ಇಷ್ಟ ಅಂತ ಭಾಗವತ ಹೇಳುತ್ತೆ.